ಪ್ರಪೋಸ್ ಮಾಡ್ಬಿಟ್ರೆ ಒಪ್ಕೊಳಕ್ ಆಗುತ್ತಾ? ಒಂದ್ಸರಿ ಹೇಳೋದ್ ಅರ್ಥ ಆಯ್ತಿಲ್ವಾ? ಹುಡ್ಗ ಇದ್ದಾನೆ ಅಂತ ಹೇಳಿದ್ರು ಮತ್ತೆ ಪದೇ ಪದೇ ಅದನ್ನೇ ಕೇಳ್ತಿದ್ದೀರಾ. ಅಲ್ಲ ರೀ, ಅವಾಗ್ಲಿಂದ ನನ್ನ ಹೆಸರು ಕಾರ್ತಿಕ್ ಅಂತ. ಇಲ್ಲಿ ನನ್ನ ಹೆಸರು ಕಾರ್ತಿಕ್ ಅಂತ. ಅಲ್ಲಿ ಜಾತ್ರೆಯಲ್ಲಿ ನೋಡ್ದೆ ಚೆನ್ನಾಗಿದ್ರಲ್ಲ, ಅಲ್ಲೇ ಪ್ರಪೋಸ್ ಮಾಡೋಣ ಅನ್ಕಂಡೆ. ಹುಡುಗರೆಲ್ಲ ಇದ್ ಮಾಡ್ಬಿಟ್ರು. ನನಗೆ ಬಿಟ್ರೆ ಪ್ರಪೋಸ್ ಮಾಡ್ಬಿಡೋದಾ? ಯಾರಂತ ಗೊತ್ತಿದ್ದಾನೆ. ಅಲ್ಲ, ನೋಡಿದ ತಕ್ಷಣ ಇಷ್ಟ ಆದ್ಮೇಲೆ ಅದೊಂಥರ ಎಲ್ಲ ಹುಡುಗಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರೆ ಪ್ರಪೋಸ್. ಬೇರೆ ಹುಡುಗಿರಲ್ಲ, ನೀವ್ ಇಷ್ಟ ಆದ್ರ ಆತರ. ಇವಾಗ ಮುಖ ಅದು ಸೀಕ್ವೆನ್ಸ್ ಇರುತ್ತಲ್ಲ, ಅದ್ ನೋಡೋದ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಈಗ ಗೊತ್ತಾಗಲ್ಲ ನಿಮ್ಗೆ. ಅದು ಇಷ್ಟ ಸಾಕಾದ್ರೆ ಗೊತ್ತಾ, ನಾನು ಜೀವನದಲ್ಲ ಒಂದು ಹುಡುಗಿನ ಪ್ರಪೋಸ್ ಮಾಡಿಲ್ಲ, ನಿಮ್ಗೆ ಮಾಡ್ತಾ ಇದೀನಿ ಅಂದ್ರೆ ಇಷ್ಟ ಅದೇ. ಅದು ಹೇಳ್ತಾ ಇದಲ್ಲ, ಈಗ ನೋಡಿದ ತಕ್ಷಣ ಈಗ ಯಾಕೆ ಏನು ಅಂತ ಕೇಳಬಾರ್ದು. ಇಷ್ಟ ಆದ್ರಿ ಅಂತ ಹೇಳ್ಬೋದು, ಬಟ್ ನಿಮ್ ಬೀಟ್ ನೇಮ್ ಹೇಳ್ನೇ ಇಲ್ಲ. ನೇಮ್ ಬಿಟ್ರೆ ನಿಮ್ಗೆ ಏನಾದ್ರು ಲವ್ ಮಾಡ್ತಾ ಇದ್ದೀನಲ್ಲ, ಆಲ್ರೆಡಿ ನಮ್ ಲವರ್ ಇದೆ. ನೋಡಿ ಯೋಚನೆ ಮಾಡಿ. ಬೇರೆಲ್ಲ ಲವ್ ಮಾಡ್ಬೇಕಾದ್ರೆ ನಿಮ್ಮನ್ನ ಲವ್ ಮಾಡಕ್ ಆಗುತ್ತಾ ಹೇಳಿ? ಬೇರೆ ಲವ್ ಇಷ್ಟ ಆದರೆಲ್ಲ ಪ್ರಪೋಸ್ ಮಾಡಕ್ ಹೇಳಿ ಇಷ್ಟ ಆದವ್ರನ್ನೆಲ್ಲ ಪ್ರಪೋಸ್ ಸ್ವಲ್ಪ ಏನೋ ನಾನೇನ್ ಹೇಳಕ್ ಆಗುತ್ತೆ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಹಿಂಗ್ ಬಂದ್ಬಿಟ್ಟು ಕೇಳ್ಬಿಟ್ರೆ ಹೆಂಗ್ ಹೇಳಕ್ ಆಗುತ್ತೆ? ಅಲ್ಲ, ನನ್ಗೆ ಒಳಗಿಸ್ಕೊಳ್ಳೋದು ಯಾರು ಗೊತ್ತು. ನೀವು ಯಾವ ಊರು? ನಿಮ್ದು ಇಲ್ಲೇ ನಮ್ದು ಒಳಗಿಸ್ಕೊಳ್ಳೋದು. ನಮ್ದು ಒಳ್ಳೆನೆ ಶುಕ್ರ. ನಾವು ನೋಡ್ನೇ ಇಲ್ಲ, ಮತ್ತೆ ಇವತ್ತೇ ನೋಡಿದ್, ಅದಕ್ಕೆ ಒಂದ್ ಸ್ವಲ್ಪ ಕನೆಕ್ಟ್ ಆದ್ವಿ ಅನ್ಸುತ್ತೆ. ಒಳಗಿಸ್ಕೊಳ್ಳಲ್ವಾ? ಕನೆಕ್ಟ್ ಆದ್ರೆ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳ್ಳೋದು, ಅದು ಇಷ್ಟ ಇಲ್ಲ ಅಂತ ಏನಿಲ್ಲ, ಬಟ್ ನೋಡಿದ ತಕ್ಷಣ ಇಷ್ಟ ಆದ್ರಿ, ಅದೇನೋ ಒಂಥರ. ಇವಾಗೆಲ್ಲ ನೋಡಿದ ತಕ್ಷಣ ಎಲ್ರಿಗೂ ಇಷ್ಟ ಆಗ್ಬಿಡುತ್ತಪ್ಪ. ಹಂಗಂದ್ರೆ ಅವ್ರು ಯಾರು ಪ್ರಪೋಸ್ ಮಾಡಿಲ್ವಲ್ಲ, ನಾವು ಮಾಡಿದೀವಲ್ಲ. ಮಾಡ್ತಾರಲ್ಲ ಸಂಜೆ ಹೊತ್ತಿಗೆ. ಹೌದಾ? ಹೌದು. ಅಷ್ಟೊಂದಿದೆ ಆತರ ಅಲ್ಲ, ಅರ್ಥ ಮಾಡ್ಕೊಳ್ಳಿ ನಮ್ಮ ಫೀಲಿಂಗ್ಸ್. ಒಂದ್ ಹುಡುಗಿ ನೋಡಿ ಲವ್ ಮಾಡ್ತಿದ್ರಲ್ಲ, ಇನ್ನೊಬ್ರನ್ನ ನೋಡಿದ ತಕ್ಷಣ ಇಷ್ಟ ಆದ್ರಿ, ಅದನ್ನ ನಾವ್ ಹೇಳ್ತಾ ಇದೀವಿ. ಲವ್ ಮಾಡ್ತೀವಿ, ಸೊ ಅದಕ್ಕೆ ಯಾರು ಪ್ರಪೋಸ್ ಅಲ್ಲ, ನೀವೇನೋ ಲವ್ ಮಾಡ್ತಾ ಇರಿ ಅಂದ್ರೆ ನಮ್ದು ಫಸ್ಟ್ ಲವ್ ಅಲ್ಲ. ನಾವ್ ಬಂದ್ ಹೇಳ್ತಾ ಇದ್ರೆ ಫಸ್ಟ್ ನೋಡ್ಬೇಕ್ರಿ, ಕೈಯೆಲ್ಲ ನಡುತ್ತವೆ. ಅದೇನು ಅಂದ್ರೆ ಫಸ್ಟ್ ಟೈಮ್ ಒಂದು ಹುಡುಗಿ ದೇವ್ರನ್ನೇ ಪ್ರಪೋಸ್ ಮಾಡ್ತಾ ಇರೋದು, ಅದು ಈ ತರ ಬಂದು. ಅದು ಜಾತ್ರೆಯಲ್ಲಿ ನೋಡ್ಲಿಲ್ಲ ಅಂದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಆ ಜಾತ್ರೆಯಲ್ಲಿ ಆ ಕೂದ್ಲಿಂಗ್ ಅನ್ಕಂಡಿಂಗ್ ಬಂದ್ರಲ್ಲ, ಅದು ನೋಡಿದ ತಕ್ಷಣ ಅಲ್ಲ, ಎಲ್ಲಾರು ಈ ತರ ಕಾಣಿಲ್ವೇ? ನಾವು ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಆಮೇಲೆ ನೋಡಿ ನಿಮ್ ಮೂಡ್ ಹೇಗಿದೆ ಅಂತ ನೆಗಾಡ್ತಿದ್ರಲ್ಲ, ಹಂಗಾಗಿ ಬಂದ್ ಹೇಳ್ದೆ. ಇಲ್ಲ ನಿಜವಾಗ್ಲೂ ಹೇಳ್ತಿರ್ಲಿಲ್ಲ. ಆದ್ರೂ ನೀವು ಕ್ಯೂಟ್ ಆಗಿದಾರ, ಬಟ್ ಅವರು ಇದಾರೆ. ನಿಮ್ಮ ಯಾರು ಅಂತ ಪ್ರಪೋಸ್ ಮಾಡ್ಬಿಟ್ರೆ ಒಪ್ಕೊಳಕ್ ಆಗುತ್ತಾ? ಹೇಳೋದು ನಮ್ದು. ಯಾಕೆಂದ್ರೆ ಈಗ ಏನ್ ಗೊತ್ತಾ, ಈಗ ಇನ್ನೊಬ್ರು ಪ್ರಪೋಸ್ ಮಾಡಿ ಒಪ್ಕೊಳ್ಳೋದು ಸೆಕೆಂಡ್ರಿ. ಬಟ್ ಇವಾಗ ನಾನ್ ನಿಮ್ಗೆ ಹೇಳಿದೀನಿ, ಬಟ್ ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಇದು. ಇವಾಗ ಹೆಂಗ್ ಒಪ್ಕೊಳಕಾಗುತ್ತೆ? ಲವರ್ ಇದ್ದಾರೆ ಅಂತ ಹೇಳ್ತಿದೀವಿ. ಇವಾಗ ಧನಂಜಯ ಹೇಳ್ತಾನಲ್ಲ, ಆತರ. ಧನಂಜಯ ಎಲ್ಲ ಡೈಲಾಗ್ ಬೇಡ, ಲವರ್ ಎಲ್ಲ ಡೈಲಾಗ್ ಎಲ್ಲ ಸಿನಿಮಾ ಇಂಡಸ್ಟ್ರಿ ರಿಯಲ್ ಲೈಫ್ ಅಷ್ಟೇ. ಇಲ್ಲ, ನಾನ್ ಎಲ್ಲಿ ಡೈಲಾಗ್ ಕೊಡ್ದೆ? ನಾನ್ ಹೇಳಲೇ ಅಲ್ವೇ? ಏನ್ ಗೊತ್ತಾ, ಎಲ್ಲ ಲವ್ ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಒಂದ್ ಹುಡ್ಗನ್ ಲವ್ ಮಾಡ್ತಿದ್ರೆ ಒಂದ್ ಹುಡ್ಗನ್ ಮೋಸ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಿಮ್ ಲವ್ ನಾವು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಆಗ ನಿಜವಾಗ್ಲೂ ಆಗಲ್ಲ. ನಿಜವಾಗ್ಲೂ ಆಗಲ್ಲ. ನೀವಾರು ಟ್ರೈ ಮಾಡ್ರಿ. ಅಲ್ಲ, ಏನ್ ಅವ್ರಿಗೊಂಚೂರು ಹೇಳಿ. ಗೊತ್ತಿಲ್ದೋದರ್ನೆಲ್ಲಾರು ಲವ್ ಮಾಡ್ತಾರ? ಹೇಳದ್ನಲ್ಲ, ನನ್ನ ಹೆಸರು ಕಾರ್ತಿಕ್ ಅಂತ. ನೋಡಿಲ್ಲ, ನೀವ್ ಹೆಂಗೆ ಅಂತ ಗೊತ್ತಿಲ್ಲ, ನಿಮ್ ಬಗ್ಗೆ ತಿಳ್ಕೊಂಡಿಲ್ಲ. ತಿಳ್ಕೊಂಡಿದ್ರೆ ಲವ್ ಮಾಡಿದ್ರೆ ಸಾಕು. ನನ್ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ ಅಂದ್ಮೇಲೆ ಲವ್ ಮಾಡಕ್ ಆಗುತ್ತೆ ಅಂತ ಅರ್ಥ. ಅಲ್ಲ, ಇವಾಗ ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಪ್ರಪೋಸ್ ಮಾಡಿದ್ರೆ ಒಂದ್ ಸ್ವಲ್ಪ ಒಪ್ಪಿಗೆ ಇದೆ ಅಂತ ಅರ್ಥ ಅಲ್ಲ ಅಂದ್ರೆ. ಇನ್ನೇ ನೆಕ್ಸ್ಟ್ ಕೇಳ್ತೀರಾ ಯಾವ ಊರು ಏನು ಅಂತ ಎಲ್ಲ ನಮಗ್ ಗೊತ್ತು. ನಿಮ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ. ಈಗ ಒಂದ್ ಹುಡುಗಿ ಬಗ್ಗೆ ತಿಳ್ಕೊಳಕ್ ಅಲ್ಲ, ನೀವು ಲವ್ ಮಾಡ್ತೀರಾ ನಮಗ್ ಗೊತ್ತು. ಯಾಕೆಂದ್ರೆ ಒಬ್ರು ಮುಖ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಯಾರು ಲವ್ ಮಾಡ್ತಿದಾರೆ, ಲವ್ ಮಾಡ್ತಾ ಇಲ್ಲ. ಇವಾಗ ನಮ್ ಮನ್ಸು ಹೇಳ್ತದೆ ಇಲ್ಲ, ನೀವ್ ಚೆನ್ನಾಗಿದ್ದೀರಾ ಅಂತ ನಾವ್ ಪ್ರಪೋಸ್ ಮಾಡಿಲ್ಲ. ಅದೊಂದ್ ಮನ್ಸು ಹೇಳ್ತಾ ಇರುತ್ತೆ. ಇಲ್ಲ, ಅದು ಮನ್ಸು ಹೇಳ್ತಾ ಇರುತ್ತೆ, ಇವಳೇ ನೀನ್ ಹುಡುಗಿ ಅಂತ. ಹಂಗಾಗಿ ಬಂದ್ ಹೇಳಿದ್ ಬಿಟ್ರೆ ನಿಜವಾಗ್ಲೂ ಇನ್ನೇನು ಇಲ್ಲ. ಈಗ ಎಲ್ಲಾರ್ಗು ಹಂಗ ಅನ್ಸ್ಬೇಕಲ್ವಾ? ಹಂಗಂತ ಎಲ್ಲಾರ್ಗು ಎಲ್ಲ ಅನ್ಸುತ್ತೆ ಮನ್ಸು, ಹೇಳ್ತಾ ಇಲ್ಲ ಹಂಗಂತ. ಯಾರು ನೀವ್ ಯಾರು ಹಿಂಗ್ ಬಂದ್ಬಿಟ್ಟು ಗೊತ್ತಿಲ್ಲ ಗುರಿಲ್ಲ ಬಂದ್ ಪ್ರಪೋಸ್ ಮಾಡ್ಬಿಟ್ರೆ ಒಪ್ಕೊಳಕ್ ಆಗ್ಬಿಡುತ್ತಾ? ಅಲ್ಲ, ಅದು ಗೊತ್ತು ಆಗಲ್ಲ ಅಂತ. ಇವಾಗ ಏನ್ ಕೆಫೆಗೆ ಹೋಗೋಣ, ಅಲ್ಲಿ ಆರಾಮಾಗಿ ಕೂತು ಮಾತಾಡ್ಬೋದು. ಲವರ್ ಇದಾರೆ ಹೇಳಕ್ ಆಗಲ್ಲ, ಅವ್ರಿಗೊಂದ್ ಮನ್ಸಲ್ಲಿ ಇರುತ್ತೆ ಒಪ್ಕೋಬೇಕು ಅಂತ. ಬಟ್ ಫ್ರೆಂಡ್ ಇದಾಳೆ ಅಂತ ಒಂದ್ ಹೇಳ್ತಾರೆ. ಲವರ್ ಇದ್ರೆ ನಮ್ಗೆ ಒಪ್ಕೊಳಕ್ ಆಗಲ್ಲ. ನೀವು ನಿಜ ಹೇಳ್ರಿ, ಅವ್ರಿಗೆ ಲವರ್ ಇದಾರ?
ದೇವಸ್ಥಾನಕ್ಕೆ ಹೋಗಿ ಬಂದಿದ್ರ ಸುಳ್ಳು ಹೇಳ್ಬಿಡಿ ನಮಗೆ ಗೊತ್ತು, ಯಾಕೆಂದ್ರೆ ದೇವರೇ ಮನ್ಸು ಹೇಳಿರೋದು. ಈಗ ನರಸಿಂಹ ಸ್ವಾಮಿನೇ ಹೇಳಿದ್ದು ಅವ್ರಿಗೆ ಯಾವ ಹುಡುಗಿನಿಲ್ಲ ಹೋಗಿ ಹೇಳು ದೇವರೇ ಅಂತ. ನಮಗೆ ಲವರ್ ಇದಾರೆ, ನಮ್ಗೆ ಲವರ್ ತೋರ್ಸಿ ನೋಡ. ನನ್ ಫೋನ್ ಸ್ವಿಚ್ ಆಫ್ ಆಗಿ ಚಾರ್ಜರ್ ಹಾಕ್ತಿರ್ತೀನಿ. ನೋಡಿದ್ರ ಸುಳ್ಳು. ಫ್ರೆಂಡ್ ಮೊಬೈಲ್ ಎಲ್ಲಾರು ಇರುತ್ತಲ್ವಾ, ಇನ್ಸ್ಟಾಗ್ರಾಮ್ ಐಡಿ ಇರುತ್ತಲ್ವಾ ಇನ್ಸ್ಟಾಗ್ರಾಮ್ ಐಡಿ ಯಾರು ಏಕೆ ಅಂದ್ರೆ ಅಂದ್ರೆ ಗೊತ್ತಾಯ್ತಾ, ಇಲ್ಲಿ ಯಾರನ್ನೂ ಬ್ಲಾಕ್ ಮಾಡಿರಲ್ಲ. ಈಗ ಒಬ್ಬ ನಿಮ್ ಲವ್ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನ ಹೇಗ್ ಬ್ಲಾಕ್ ಮಾಡಕ್ ಸಾಧ್ಯ ಅವ್ರ ಫ್ರೆಂಡ್? ಯಾಕೆಂದ್ರೆ ಅವ್ರನ್ನ ಅವ್ರ ಜೊತೆಲಿ ಇಟ್ಕೊಂಡಿರ್ಬೇಕು. ಈಗ ಇಫ್ ಎನಿ ಪ್ರಾಬ್ಲಮ್ಸ್, ಈಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು, ಪ್ರಾಬ್ಲಮ್ಸ್ ಇರುತ್ತೆ, ಬ್ಲಾಕ್ ಮಾಡಲೇಬೇಕಲ್ಲ. ನಿಮ್ಮನ್ನು ಮಾಡಿದಾರ, ನಮ್ದು ಮಾಡಿದ್ದಾರೆ. ನಿಮ್ಮನ್ ಮಾಡಿದಾರೆ ಅಂದ್ಮೇಲೆ ಇವಾಗ ನಾವು ಫ್ರೀ ಇದೀವಲ್ಲ, ನಮ್ದು ಯಾವಾಗ್ಲೂ ಓಪನ್ ನಾಟ್ ತೆರೆದ ನಮ್ದು ಪಬ್ಲಿಕ್ ಅಕೌಂಟ್, ಪ್ರೈವೇಟ್ ಅಕೌಂಟ್ ಅಲ್ಲ. ಯಾರು ಬೇಕಿರೋ ಅಕ್ಸೆಪ್ಟ್ ಮಾಡ್ಬೋದು, ಯಾರು ಬೇಕಿರೋ ರಿಕ್ವೆಸ್ಟ್ ಮಾಡ್ಬೋದು. ಲವರ್ ಇದಾರೆ ಉದ್ದ ಮೈಸೂರು ಅಂತಾನು ಹೇಳ್ತಿದ್ದೀನಿ ಅಲ್ಲ. ಇದು ಸುಳ್ಳು ಅನ್ನೋದು ನನಗೆ ಗೊತ್ತು. ಯಾವಾಗ ಗೊತ್ತಾಯ್ತು ಅಂದ್ರೆ ಇವಾಗಿನ್ನು ಬ್ಲಾಕ್ ಮಾಡಿದಾರೆ ಅಂದ್ರು. ನೋಡ್ತಾ ಇದ್ರೆ ಹೌದು ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ಬಿಡ್ತಲ್ಲ. ಅದು ಸುಳ್ಳು, ಅದು ಆಕ್ಚುಲಿ ಸುಳ್ಳು. ನಿಮ್ ಹೆಸರು ಹೇಳಲ್ಲ. ನನ್ನ ಹೆಸರು ಅಲ್ಲ, ಅದು ಜಿ ಅಂದ್ರೆ ನಿಮ್ಮ ಹೆಸರು ಇರ್ಬೋದು, ಹೇಳಕ್ಕಾಗಲ್ಲ. ಮಾನ್ಯ ಅಂತ ಇರ್ಬೋದು ಮೋಸ್ಟ್ಲಿ ಅಲ್ವಾ? ಅದು ಕೈಲಿ ನೋಡಿದ್ರು ಹೇಳ್ಬಿಟ್ಟು ಇಲ್ಲ, ಮನ್ಸಿಂದ ಬಂದಿದ್ದು. ಕೈಲಿ ಎಲ್ಲಿದೆ ಮಾನ್ಯ ಅಂತ ಇದೆಯಾ? ನಾನು ನಿಜವಾಗ್ಲೂ ನೋಡ್ಲಿಲ್ಲ ಅದನ್ನ. ಬರೀ ಇದು ನೀವು ಜಿ ತೋರ್ಸಿರಲ್ಲ, ಬರೀ ಜಿ ಮಾತ್ರ ನೋಡಿದೆ ನಾನು. ಇವಾಗ ನಮ್ಮಿಂದ ಏನಾಗುತ್ತೆ ಅದೇ ಯೋಚನೆ ಮಾಡಿ. ಇನ್ನು ಒಂದ್ 2 ದಿವಸ ಟೈಮ್ ತಗೊಳ್ಳಿ. 2 ದಿನ ಟೈಮ್ ಕೊಟ್ಟು ಹೇಳೋದು. ನಾವ್ ಒಂದ್ ಹುಡ್ಗನ್ ಲವ್ ಮಾಡಿದ್ವಿ. ನಂದು ಆಕ್ಚುಲಿ ನಂದು ಹೇಳಕ್ ಆಗ್ತಾ ಇಲ್ಲ ನಿಮ್ಗೆ, ಅಷ್ಟು ಲವ್ ಮಾಡ್ತಾ ಇದೀನಿ. ಅಲ್ಲಿ ನೋಡಿದ ತಕ್ಷಣ ಅದ್ ಹೇಳತ್ತಲ್ಲ ಹೃದಯ. ನಾವು ಸೇಮ್ ಅವ್ರ ಹೇಳಕ್ ಆಗೋದಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ವಿ ಒಳಗಡೆ. ಅದು ಬಟ್ ನಮಗೆ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಹುಡುಗ ಅವ್ರೆ ಅಲ್ಲ ಈ ತರ ನಿಜ ಸುಳ್ಳು ಹೇಳ್ತಾ ಇರಲ್ಲ. ಅದಕ್ಕೋಸ್ಕರ ದೇವರಾಟ ಮಾಡಿ ಆಯ್ತು. ನಾನು ಹೋಯ್ತೀನಿ ದೇವರನೆಗ್ಲು ನಮಗೆ ಹುಡುಗ ಇದೆ, ನಿಜವಾಗ್ಲೂ ಇದೆ. ಆದ್ರೂ ಸುಳ್ಳು ಹೇಳ್ಬಿಟ್ರಿ ಸ್ವಲ್ಪ ಬೇಜಾರಾಯ್ತೈತೆ. ನಿಜವಾಗ್ಲೂ ಬೇಜಾರಾಯ್ತು. ಬೇಜಾರ್ ಮಾಡ್ಕೊಂಡು ನಮಗೆ ಹುಡುಗ ಇದೆ. ಆದ್ರೂ ಟ್ರೈ ಮಾಡ್ಬೋದಾಯ್ತು. ಆಗಲ್ಲ, ಟ್ರೈ ಎಲ್ಲ ಈಗ ಒಬ್ಬ ಗೊತ್ತು ಗುರಿ ಇಲ್ದ ಬಂದ್ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಒಂದ್ ಇದಿರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಈಗ ಒಂದ್ ಇದಿರ್ಬೇಕು ನಿಮ್ಗೆ, ಗೊತ್ತು ಗುರಿ ಇಲ್ದೇ ಇರೋನು ಒಬ್ಬ ಬಂದು ನಿಮ್ಗೆ ಪ್ರಪೋಸ್ ಮಾಡ್ತಾವನೆ ಅಂದ್ರೆ ಯಾರಿರ್ಬೋದು ಅನ್ನೋದೊಂದು ಕ್ಯೂರಿಯಾಸಿಟಿ ಇಲ್ವಲ್ಲ ನಿಮ್ಗೆ? ಅದೇ ಒಂದು ಗೊತ್ತಿಲ್ಲ ಗುರಿ ಇಲ್ಲ ಅಂದ್ಮೇಲೆ ಹೆಂಗ್ ಒಪ್ಕೊಳಕ್ಕಾಗುತ್ತೆ? ಗೊತ್ತಿಲ್ಲ ಗುರಿ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಐಡಿ ತೆಗೆದ್ಕೊಡ್ತೀನಿ. ಇವಾಗ ನಂದು ಕಾರ್ತಿಕ್ ಜಿಗೌಡ ಅಂತ, ಇಲ್ಲ ನಂದು ಕಾರ್ತಿಕ್ ಜಿಗೌಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿ ಐತೆ. ಅದ್ರಲ್ಲಿ ಬೇಕಿದ್ ನನ್ನ ವಿಡಿಯೋಗಳೆಲ್ಲ ಇದೆ, ಬೇಕಿದ್ ನೋಡಿ. ಅದಕ್ಕೇನು ನನ್ನ ಹೆಸರು ಕಾರ್ತಿಕ್ ನೋಡೋ ಅವಶ್ಯಕತೆ ಇರಲ್ಲ. ಅಲ್ಲ, ಆದ್ರೂ ಒಂದು ಟ್ರೈ ಮಾಡ್ಬೋದಲ್ವಾ? ಏನೋ ಇರುತ್ತೆ, ನಿಮ್ಗೆ ಇಡಿಸ್ಬೋದು. ಇವಾಗ ನಮಗೆ ಲವರ್ ಇದಾರೆ ಅಂದ್ರೆ ಅದ್ ಹೆಂಗ್ ಒಪ್ಕೊಳಕ್ ಸಾಧ್ಯ ಆಗುತ್ತೆ ಹೇಳಿ? ನಿಮ್ ತರ ಇನ್ನೂ ಒಂದ್ ಹುಡುಗ ಬಂದ್ಬಿಟ್ಟು ಫ್ರೆಶ್ ಅವಳ ಮೇಲೆ ಅಂತ ಹೇಳ್ತಾರಪ್ಪ, ಅದ್ ಹೆಂಗ್ ಒಪ್ಕೊಳಕ್ ಆಗುತ್ತೆ? ಎಲ್ಲಾರ್ನು ಒಪ್ಕೊಳಕ್ ಆಗಲ್ಲ, 1000 ಜನದಲ್ಲಿ ಒಬ್ರನ್ನೇ ಒಪ್ಕೊಳಕ್ ಆಗಲ್ಲ. ಒಬ್ರಿಗೆ ಮನ್ಸ್ ಕೊಟ್ಮೇಲೆ ಇನ್ನೊಬ್ರಿಗೆ ಒಪ್ಕೋಬಹುದು, ಒಪ್ಕೋಬಹುದು, ಹೇಳಕ್ಕಾಗಲ್ಲ. ಒಬ್ರಿಗೆ ಮನ್ಸ್ ಕೊಟ್ಮೇಲೆ ಇನ್ನೊಬ್ರಿಗೆ ಅಲ್ಲ. ಆದ್ರೂ ಯೋಚನೆ ಮಾಡಿ ಪ್ಲೀಸ್. ಯೋಚನೆ ಮಾಡಿ ಒಬ್ಬ ಹುಡುಗನ್ ಜೀವನ ಹಾಳಾಗುತ್ತೆ ಹೇಳ್ದ ಹೋದ್ರೆ ನಿಜವಾಗ್ಲು ಅಷ್ಟು ಇಷ್ಟಪಟ್ಟಿದೀನಿ ನಿಮ್ಮನ್ನ. ಇಷ್ಟಪಟ್ಟು ನಾವು ಒಂದ್ ಹುಡುಗನ್ ಲವ್ ಮಾಡ್ತೀವಿ. ಯಾರ ಹೇಳಿದ್ರ ಈ ತರ ಬಂದ್ಬಿಟ್ಟು ನಿಮ್ಗೆ ನಾನು ಪ್ರಪೋಸ್ ಮಾಡ್ತಾ ಇದೀನಿ ಅನ್ನೋ ತರ ನಾನ್ ಹೇಳಿ ಅರ್ಥ ಮಾಡ್ಕೊಳ್ತೇನೆ. ತುಂಬಾ ನೋವಾಗ್ತಾ ಇದೆ ನನ್ಗೆ. ಯಾಕೆಂದ್ರೆ ಯಾವ ಹುಡುಗಿ ಹತ್ರನು ಹೋಗಿ ನಿಜವಾಗ್ಲೂ ಹೇಳಿರ್ಲಿಲ್ಲ ನಾನು. ಬಟ್ ನಿಮ್ ಹತ್ರ ಹೇಳ್ದೆ, ಯಾಕೆಂದ್ರೆ ನೀವು ಒಪ್ಕತ್ತೀರೇನೋ ಅನ್ನೋ ಒಂದು ಭಾವನೆ ಮನ್ಸಲ್ಲಿ ದೃಢವಾಗಿ ಹೇಳ್ತಿತ್ತು. ಅದು ಹೇಳಕ್ಕಾಗಲ್ಲ. ಅದು ಬಾಯ್ಸ್ಗೂ ಹುಡುಗರು ಹೇಗೆ ಅಂದ್ರೆ ಒಂದು ನೀರ್ ಬಾಟ್ಲ್ ತರ. ಆ ಬಾಟ್ಲಿಗೆ ನೀವ್ ಎಷ್ಟ್ ನೀರ್ ತುಂಬಿಸಿದ್ರು ಅದ್ ಯಾವ ತರ ಕನ್ವರ್ಟ್ ಆಗುತ್ತೋ ಆ ತರ. ನೀವ್ ಯಾವ ತರ ತಿಳ್ಕೊತೀರೋ ಆ ತರ ನಾವು. ಇಲ್ಲ, ನಾವ್ ಆತರ ಹೇಳಿಲ್ಲ. ಯಾವ ತರ ಅಂದ್ರೆ ಇವಾಗ ನೀವ್ ಚಂಬಿಗೆ ನೀರ್ ಹಾಕ್ತಾಗ ಅದೇ ಒಂಥರ ಹೋಗುತ್ತೆ, ಬಾಟ್ಲಿಗೆ ನೀರ್ ಇಟ್ಟಾಗ ಅದೇ ಒಂಥರ. ಬಟ್ ನೀವು ಜಸ್ಟ್ ಒಂದ್ ಎಕ್ಸಾಂಪಲ್ ಕೊಡ್ಲಾ? ನೀವು ಲವ್ ಮಾಡ್ತಾರ ಹುಡುಗ ಈ ಜ್ಯೂಸ ನೀರ್ ಅಂತ ಕಂಡಿಡಿದ ಹೇಗೆ ಗೊತ್ತಾ? ಈಗ ಅದೇ ಈಗ ಒಂದ್ ಬಾಟ್ಲು ಅನ್ಕೊಳ್ಳಿ, ಆ ಬಾಟ್ಲಿಗೆ ನೀರ್ ಹಾಕಿದ್ರೆ ಅದ್ ಬರೀ 10 ರೂಪಾಯಿ. ಅದೇ ಬಾಟ್ಲಿಗೆ ಜ್ಯೂಸ್ ಹಾಕಿದ್ರೆ ಅದು 12 ರೂಪಾಯಿ, 24 ರೂಪಾಯಿ. ಆತರ ನಮ್ನು ಅರ್ಥ ಮಾಡ್ಕೊಂಡಿದ್ವಿ. ಯಾರು ಹೇಳ್ತಾರೆ ಇವಾಗ ನಾವು ಜ್ಯೂಸಿಗೆಲ್ಲ ಕಂಪ್ಯಾರಿಸನ್
ಅಲ್ಲ ಅದು ಗೊತ್ತು, ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ ಅಂತ. ಬಟ್ ಅದು ಒಂದು ಇದಿರುತ್ತೆ. ಯಾರು ಏನು ಅಂತ ಗೊತ್ತಿಲ್ಲ ಲವ್ ಮಾಡಿ ಅಂತ ಹೇಳ್ತಾ ಇದ್ನಲ್ಲ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನಾದ್ರು ಬೇಕಾ? ಲವ್ ಮಾಡಕ್ಕೆಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಇದ್ರೆ ಎಷ್ಟೋ ಜನ ಲವ್ ಅಲ್ಲ ನಮ್ಗೂ ಒಂದ್ ಹೆಸರಿದೆ ರೀ, ಇಲ್ಲ ಅಂತಂದ್ರೆ ಏನೋ ಒಂಥರ. ನಮಗೂನು ಇದೆ ಒಂದ್ ಹೆಸರು, ಎಲ್ರಿಗೂ ಅದೇ ಹೆಸರು ಹೇಳಿ. ಮತ್ತೆ ನನ್ನ ಹೆಸರು ಕಾರ್ತಿಕ್ ಅಂತ, ನಿಮ್ಮ ಹೆಸರು ಹೇಳಕ್ ಧೈರ್ಯನೇ ಇಲ್ವೇ ನಿಮ್ಗೆ? ಬೇರೆ ಹುಡುಗ ಲವ್ ಮಾಡ್ತೀನಿ ಅಂದ್ರೆ ಧೈರ್ಯ ಇರ್ಬೇಕು ಹೇಳ ಅಂತದ್ದು. ನಾವ್ ಬೇರೆ ಹುಡ್ಗನ್ ಲವ್ ಮಾಡ್ತಿದ್ರೆ ಅದನ್ನೆಲ್ಲ ಪಬ್ಲಿಕ್ ಗೆಲ್ಲ ಅಲ್ಲ ಅವ್ರ ಹೆಸರಲ್ಲ, ನಿಮ್ಮ ಹೆಸರು ಹೇಳೋ ಧೈರ್ಯ ಇರ್ಬೇಕು. ಅದನ್ನೇ ನನ್ನ ಹೆಸರು ಮಾನ್ಯ ಅಂತ. ಮಾನ್ಯ ಅಂತ ಯಾವ್ರು ಅಂತಲೇ ಹೇಳಿಲ್ಲ. ನಮ್ದು ಇದೆ ಊರುಗಳೇ ಅಷ್ಟೇ. ಇದೇ ಊರ ಇಲ್ಲ ನೇಟಿವ್? ನಂದು ಇವಾಗ ನೇಟಿವ್ ಬಂದು ಬೇರೆ ಊರು ಆತರ. ನೇಟಿವ್ ಇದೆ ಊರ. ಇವಾಗ ನೀವು ಓದ್ತಾ ಇರೋದಿಲ್ಲ? ಬ್ಯಾಂಗ್ಳೂರ ಕೆಲಸ ಮಾಡ್ತಾ ಇದ್ರಲ್ಲೇ? ನಾನು ಇನ್ನು ಕೆಲಸ ಮಾಡ್ತಿಲ್ಲ. ನಾವು ಈ ತರ ನೋಡ್ದವ್ರಿಗೆ ಯಾರು ಇಷ್ಟ ಆಯ್ತಾರೋ ಅವ್ರಿಗೆ ಹೋಗಿ ಹೇಳೋದೇ ನಮ್ಗೆ. ಅದೇ ಯಾರು ಇಷ್ಟ ಆದ್ರೂ ಅವ್ರು ಹೋಗಿ ಹೇಳೋದೇ. ಆತರ ಹೇಳಿದ್ರೆ ಯಾರು ಇಷ್ಟ ಆದ್ರಿ ಅಂತ? ಅದೇ ಇವಾಗ ನೀವ್ ಇಷ್ಟ ಆದ್ರಿ ಅದನ್ನ ಹೇಳ್ತಾ ಇದ್ವಿ ನಾವು. ಎಲ್ಲ ಹುಡುಗರಿಗೂ ಹೇಳ್ಬೋದು. ಎಲ್ಲ ಹುಡುಗಿರಿಗೆ ಹೇಳಿದೀವಿ, ನಿಮ್ಗೆ ತಾನೇ ಹೇಳ್ತಾ ಇರೋದು. ಇವಾಗ ತಾನೇ ಹೇಳಿದ್ರಲ್ಲ ಯಾರು ಇಷ್ಟ ಅದೇ ಯಾವ ಹುಡುಗಿ ಇಷ್ಟ ಆಯ್ತಾರೋ ಅವ್ರು ಅಂತ. ಆದ್ರೆ ಆ ದೇವತೆ ನೀವೇ ಅಂತ. ಇವಾಗ ನಾವ್ ದೇವ್ರ ಹತ್ರ ಹೋಗಿ ಕೇಳ್ಕೊಂಡೆ, ದೇವ್ರೆ ನನಗೊಂದ್ ಒಳ್ಳೆ ಹುಡುಗಿ ಇದ್ರೆ ನೋಡಪ್ಪ ದೇವ್ರೆ, ಹೊರಕ್ ಹೋಗೋವತ್ಕೆ ಅಂತ. ಅಷ್ಟೊತ್ತಿಗೆ ನೀವ್ ದೇವತೆ ತರ ಕಾಣಿಸಿದ್ರಿ. ಅಲ್ಲಿ ಹೋಗಿ ಕೈ ಮುಗಿಯೋದ್ಕಿಂತ ನಿಮ್ಗೆ ಕೈ ಮುಗಿದ್ ಬಿಡೋಣ ಅಂತ ಬಂದೆ ಆಕ್ಚುಲಿ, ನಿಜವಾಗ್ಲು. ಈಗ ಏನ್ ಗೊತ್ತಾ, ನಿಮ್ಮ ಸುಂದರವಾದ ಮುಖನ ಬೇಕಿದ್ರೆ ಯಾರನಾರ ಹೋಗಿ ಕೇಳಿದ್ರೆ ಯಾರ ಹೇಳ್ತಾರ ಆ ಮುಖ ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಇಷ್ಟು ಚೆನ್ನಾಗಿದ್ಯಾ ಹಂಗೆ ಹಿಂಗೆ ಅಂತ? ಬ್ಲಾಕ್ ಮೇಲ್ ವರ್ಣಿಸ್ತಾ ಇರೋದು. ಆ ವರ್ಣ ಮಾಡ್ಬೇಕು ಅಂತ ಈ ತರ ಎಲ್ಲ ಬಕೆಟ್ ಹಿಡಿಬೇಕು, ಈ ತರ ಎಲ್ಲ ಹೊಡ್ಸಿದ್ರೆ ನಾವು ಲವ್ ಮಾಡಲ್ಲ. ಅಲ್ಲ ಅದು ಬಕೆಟ್ ಅನ್ನಲ್ಲ, ಅದೊಂದು ಪ್ರೀತಿ. ನಿಜ ಹೇಳಿ ನೀವ್ ಯಾರು ಕರೆಕ್ಟ್ ಆಗಿ ಅಂತ. ನನ್ನ ಹೆಸರು ಕಾರ್ತಿಕ್ ಅಂತ. ನಿಜ ಇವಾಗ ಏನಾಗ್ಬೇಕು ಹೇಳಿ ನಮ್ಮಿಂದ? ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದೀನಿ. ಅದು ಯಾವ ತರ ಪ್ರೀತಿ ಅಂದ್ರೆ, ನೀವ್ ಸತ್ರೆ ನಾನ್ ಸಾಯ್ತೀನಿ ಇಲ್ವೋ ಕಾಣೆ, ಆದ್ರೆ ನಾನ್ ಸತ್ರೆ ಮಾತ್ರ ನೀವ್ ಸಾಯಲ್ಲ ಅನ್ನೋದು ಮಾತ್ರ ಎಲ್ಲಿ ಹೇಳಿರ್ತಾರೆ ಈ ತರ. ನೀವ್ ಸತ್ರೆ ನಾನ್ ಸಾಯ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನ್ ಸತ್ರೆ ನೀವ್ ಸಾಯಲ್ಲ ಅಂತ ಯಾರು ಹೇಳ್ತಾರೆ? ಏನು ನೀವ್ ಸಾಯಲ್ಲ ನಾನ್ ಸಾಯ್ತೀನಿ ಅಂತ? ಅಲ್ಲ ರೀ, ನೀವ್ ಯಾವ ಫ್ರೆಂಡ್ ಹೇಳ್ಬೇಕು ತಾನೆ. ಫ್ರೆಂಡ್ ಹಾಳಾಗ್ಬಾರ್ದು ಅಂತ ಅಲ್ಲ ಹಾಳಾಗಿದೆ, ಹಾಳಾಗಿದೆ. ಬ್ರೇಕಪ್ ಮಾಡ್ಬಿಟ್ಟು ಇನ್ನೊಬ್ಬ ಸೆಟ್ ಮಾಡ್ಬಿಡ್ಬೇಕು. ಮತ್ತೆ ಇವಾಗಿಂದ ಹೇಳಿದ್ರಿ ಹಾಳಾಗ್ಬಾರ್ದು ಅಂತ. ಸ್ವಲ್ಪ ಹಾಳ್ ಮಾಡ್ಬಿಟ್ಟು ನಮಗ್ ಸೆಟ್ ಮಾಡ್ಕೊಡಿ. ಅದೇ ಅದಕ್ಕೆ ಯಾರನ್ನೂ ಲವ್ ಮಾಡಲ್ಲ, ಸಿಂಗಲ್ ಆಗೇ ಸತ್ ಬಿಡ್ತೀವಿ. ಅವತ್ತು ಲವ್ ಎಂತೂ ಮಾಡ್ತೀರಾ? ಅಷ್ಟೊಂದ್ ಪ್ರೀತಿ ನಾವ್ ಕಂಡ್ರೆ ಯಾರು ಇಷ್ಟೊಂದ್ ಪ್ರೀತಿ ಮಾಡ್ತಿದ್ರ? ಅದು ಈಗಿನ ಕಾಲದಲ್ಲೂ. ಕೃಷ್ಣ ರಾಮ ಅಂತಾರಲ್ಲ, ಸೊ ಅವ್ರ ತರ ಅವ್ರು. ನೀವು ರಾಧೆ ತರನ ಕೈ ಕೊಡೋದೇನ? ಅವ್ರು ಕೊಟ್ರೆ ನಾವು ಕೈ ಕೊಟ್ಬಿಡ್ತೀವಿ. ಅದನ್ನ ಹೇಳ್ತಾರ, ಅವ್ರ ಕೈ ಕೊಟ್ರೆ ನೀವು ನಮ್ ಕೈ ಹಿಡೀರಿ, ನಮ್ ಕೈ ಹಿಡೀರಿ. ಯಾರು ಹೇಳೋದೇ ಇನ್ನೊಬ್ರು ಕೈ ಹಿಡಿಯಕ್ ಆಗಲ್ಲ. ಅಲ್ಲ ರೀ, ಇವಾಗ ಬೇರೆ ಹೆಂಗ ಗೊತ್ತಿಲ್ಲ, ಬಟ್ ನಾವ್ ಕೈ ಕೊಟ್ರೆ ಲೈಫ್ ಲಾಂಗ್ ಕೈ ಬಿಡಲ್ಲ, ಗೊತ್ತಾ? ನಾವ್ ಒಂದೇ ದಿನ ಲವ್ ಮಾಡಿದ್ರು, 12 ಲವ್ ಮಾಡಿದ್ರು ಬಿಟ್ಬಿಟ್ಟು ಬಂದ್ಬಿಡ್ತೀವಿ. ನಾವು ಅದನ್ನ ಹೇಳ್ತಾರದು, ಒಂದೇ ದಿವಸ ಟ್ರೂ ಲವ್ ಮಾಡಿ ಅಂತ. ಪಕ್ಕದಲ್ಲಿ ಇಲ್ಲೇ ನೆರಳಿದೆ, ಆರಾಮಾಗಿ ಲವ್ ಮಾಡೋಣ, ಹೇಳ್ಕೊಳ್ಳೋಣ. ನಮ್ಮೂರು ಲವ್ ಮಾಡಿ ಅಂತ ಏನ್ ಮೂವಿ ಡೈಲಾಗ್ ಇಲ್ಲಿ ಎಲ್ಲಿ ಹೇಳದ ನಾನು ಲವ್ ಮಾಡಿ ಅಂತ? ಏನ್ ಗೊತ್ತಾ, ಲವ್ನ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ರು ಪರವಾಗಿಲ್ಲ, ಆ ಲವ್ಗೆ ಒಂದು ಕೊಡಿ, ರೆಸ್ಪೆಕ್ಟ್ ಕೊಡಿ. ಯಾಕಂದ್ರೆ ಗೊತ್ತಿಲ್ಲ, ಗುರಿ ಇಲ್ಲ, ಬಂದ್ಬಿಟ್ಟು ಒಬ್ರು ಪ್ರಪೋಸ್ ಮಾಡ್ತಾರೆ, ಆ ಲವ್ಗೆ ಒಂದು ತುಂಬಾ ಜನ ಮಾಡಿರ್ತಾರೆ. ಅವ್ರನ್ನೆಲ್ಲರೂ ಒಪ್ಕೊಳ್ಳಿ ಅಂತ ಹೇಳ್ತಿಲ್ಲ, ಬಟ್ ಆಗಲ್ಲ. ಏನೋ ನೀಟಾಗಿ ಹೇಳ್ ಕಳ್ಸಿದ್ರೆ ನಮ್ಗೂ ಒಂದ್ ಖುಷಿ ಇರುತ್ತೆ. ನೀಟಾಗಿ ಅಂದ್ರೆ ಸರಿ ಆಯ್ತು, ಲವ್ ಮಾಡ್ತಾ ಇದೀವಿ ಅಂತ ಹೇಳಕ್ಕಾಗುತ್ತಾ? ನಮಗೆ ಲವರ್ ಇದಾರೆ, ಬೇರೆ ಈಗ ನಾವು ಬ್ಯಾಕ್ ಗ್ರೌಂಡ್ ಸಾಂಗ್ ಯಾವ್ದು ಹಾಕಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ನಿಜವಾಗ್ಲೂ. ಅದೇ ಹೇಳ್ತಾರಲ್ಲ, ಹೇಳು ನೀನು ರಾಧೆ ಏಕಿಂತ ಮೌನ ಬಿಸ್ರಿ. ಅಷ್ಟೊಂದ್ ಲವ್ ಮಾಡ್ತಾ ಇದೀನಿ ಅಂತ ಅವಾಗಿಂದ ಹೇಳ್ತಾ ಇದೀನಿ, ಒಪ್ಕೊಳ್ರಿ. ಯಾರು ಹೇಳ್ತಾರೆ ಅಂದ್ರೆ ಈ ತರ ಲವ್ ಮಾಡ್ತೀರಾ ಅಲ್ಲ ರೀ, ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಒಂದ್ಸರಿ ಹೇಳೋದ್ ಅರ್ಥ ಆಯ್ತಿಲ್ವಾ? ಹುಡ್ಗ ಇದ್ದಾನೆ ಅಂತ ಹೇಳಿದ್ರು ಮತ್ತೆ ಪದೇ ಪದೇ ಅದನ್ನೇ ಕೇಳ್ತಿದ್ದೀರಾ. ಅಲ್ಲ ರೀ, ಅವಾಗ್ಲಿಂದ ಹೇಳ್ತಿದ್ವಿ ತಾನೆ, ಹುಡ್ಗ ಇದ್ದಾನೆ ಲವ್ ಮಾಡ್ತಿದ್ವಿ, ಲವ್ ಮಾಡಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಪ್ರಪೋಸ್ ಮಾಡ್ಬಿಟ್ರೆ ಒಪ್ಕೊಬಿಡ್ತೀವಾ? ಎಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲ ಕಂಪ್ಲೇಂಟ್ ಅಂತ ಅಲ್ಲ, ಬಟ್ ಅದು ನಾವು ಲವ್ ಮಾಡ್ತಿದೀವಿ ಬೇರೆ ಹುಡುಗ ನೋಡಲ್ಲ ಅಂತ ಹೇಳ್ತೀವಿ. ಲವ್ ಮಾಡ್ತಿದೀನಿ ಅಂದ್ಮೇಲೆ ಚರ್ಚೆ ಮಾಡಿ ಏನ್ ಪ್ರಯೋಜನ? ಅಲ್ಲ ನಾನು ಹೇಳ್ತಿದೀವಲ್ವಾ ಲವ್ ಮಾಡ್ತಿದೀವಿ ಅಂತ. ಏನೋ ಒಂದ್ ಇಷ್ಟ ಆಯ್ತು, ಇಷ್ಟ ಕಷ್ಟ ಅದೆಲ್ಲ ಬೇಡ ನಮ್ಗೆ. ಓನ್ಲಿ ನಾವು ಲವ್ ಮಾಡ್ತಿದೀವಿ ಅಂದ್ರೆ ಇನ್ನೊಬ್ರು ನೋಡೋ ಅವಶ್ಯಕತೆ ಇಲ್ಲ. ಅವ್ರು ನಮ್ನ ಎಷ್ಟ್ ಬೇಕಾದ್ರೂ ನೋಡ್ಬೋದು. ಅದೇ ನಾನ್ ನಿಮ್ಗೆ ನೋಡ್ತಾ ಇದೀನಲ್ಲ ಇಷ್ಟ. ನಾವು ಮತ್ತೆ ನಿಮ್ ಲವ್ ಅಕ್ಸೆಪ್ಟ್ ಮಾಡಲ್ಲ. ನಾವು ನಿಮ್ಗೆ ಒಂದ್ಸರಿನೇ ಹೇಳೋದು, ನಾವು ಲವ್ ಅಕ್ಸೆಪ್ಟ್ ಮಾಡಲ್ಲ ಅಷ್ಟೇ. ಏನು ನಾವ್ ಸಣ್ಣ ಇದೀನಿ ಅಂತನಾ? ಐ ಆಮ್ ನಾಟ್ ಇಂಪಾರ್ಟೆಂಟ್ ಬ್ಯೂಟಿ ಲವ್ವಿಗೆ. ಬ್ಯೂಟಿ ಏನ್ ಬೇಕಾಗಿಲ್ಲ. ನಾವ್ ಸಣ್ಣ ಇದೀವಿ ಅಂತನಾ? ಆಯ್ತು ಬಿಡಿ, ಹೋಗ್ಲಿ. ನಾವ್ ಸಣ್ಣ ಇರೋದೇ ತಪ್ಪಾ?
ಲವ್ ಅಲ್ಲಿ ಸಣ್ಣ ಇರೋದು ಲವ್ ಅಲ್ಲಿ ದಪ್ಪ ಸಣ್ಣ ವೈಟು ಚೆನ್ನಾಗವನಿ ಹಿಂಗವನೇನೋ ಆತರ ಎಲ್ಲ ಸುಮ್ನೆ ಸೋಕಿಗೆ ಅಷ್ಟೇ ಲವ್ ಮಾಡೋದು ಮನ್ಸಂದ್ರೆ ಚೆನ್ನಾಗಿದ್ರೆ ಅಷ್ಟೇ ನಾವು ಲವ್ ಮಾಡ್ತೀವಿ ಆತರ ಲವ್ ಮಾಡ್ಬೇಕು ಅಂದ್ರೆ ಇಲ್ಲೆಲ್ಲ ರೋಡಲ್ಲೆಲ್ಲ ಹೋಗ್ತಿರ್ತಾರೆ ಸಖತ್ತಾಗಿರೋರೆಲ್ಲ ಹಾಗಾದ್ರೆ ನೀವ್ ಸಖತ್ತಾಗಿ ಹೋಗೋದೆಲ್ಲ ನೋಡ್ತಿರ್ತೀರ ಅಂದಂಗ ಆಯ್ತು. ನೋಡ್ತೀವಿ ಬಟ್ ಆತರ ಎಲ್ಲ ಪ್ರಪೋಸ್ ಮಾಡಕ್ ಹೋಗಲ್ಲ ನಾವು ನೋಡ್ತೀವಿ ಕಣ್ಣಿರದೆ ನೋಡಕ್ಕೆ ನಾವು ಲವ್ ಮಾಡೋದ್ ಒಬ್ಳುನೆ ನಿಮ್ಗೆ ಹೇಳೋದ್ ಅರ್ಥ ಆಗ್ತಿಲ್ಲ ಅದೇ ನಾನು ಅದೇ ನಿಮ್ಗೆ ಹೇಳೋದ್ ಅರ್ಥ ಆಗ್ತಿಲ್ಲ ನಿಮ್ ಲವ್ ಅಕ್ಸೆಪ್ಟ್ ಮಾಡಲ್ಲ ಅದ್ ನಾನು ಒಬ್ನೇ. ಯಾರು ಈ ತರ ಹೇಳ್ತಾರೆ? ಯಾರೇ ಬಂದ್ ಹೇಳಿದ್ರು ನಾವ್ ಹೇಳೋದೊಂದೇ ನಾವ್ ಲವ್ ಮಾಡ್ತಿದೀವಿ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದೇ ನಿಮಗೆ ಬಿಟ್ಟಿಲ್ಲ ಒಬ್ಬ ಹುಡುಗ ನೋಡಿದ 10 ನಿಮಿಷಕ್ಕೆ ಬಂದು ನಿಮ್ ಹಿಂದೆ ಎಲ್ಲ ತಿರುಗಿ ನೀವ್ 10 ನಿಮಿಷ ಬಂದ್ರೆ ನೀನ್ 10 ನಿಮಿಷ ಬಿಟ್ಕೊಂಡು ಇನ್ನೊಬ್ಬ ಬಂದ್ ಹೇಳ್ಬಿಡ್ತಾನೆ ಅವ್ನ್ ನಿಮ್ಗಿಂತ ಚೆನ್ನಾಗಿರ್ತಾನೆ ಅಂದ್ಬಿಟ್ಟು ಅವ್ನ ನಾನ್ ಚೆನ್ನಾಗಿದ್ದೀನಿ ಬಟ್ ನಮ್ಮಂಗೆ ಅವ್ನ ಎಕ್ಸ್ಪ್ಲೇಷನ್ ಕೊಟ್ಟಿರಲ್ವಲ್ಲ. ಎಕ್ಸ್ಪ್ಲೇಷನ್ ಜಾಸ್ತಿ ಮಾತಿಗೆ ಯಾರು ದುಡ್ಡು ಕೊಡ್ಬೇಕಾಗಿಲ್ಲ ಮಾತಿಗೆ ಯಾರು ದುಡ್ಡು ಕೊಡ್ಬೇಕಾಗಿಲ್ಲ ಮಾತು ಎಷ್ಟ್ ಬೇಕಾದ್ರೂ ಆಡ್ಬೋದು. ಒಬ್ಬ ಹುಡುಗ 10 ನಿಮಿಷ ನೋಡಿ ಆ ದೇವ್ರಿಗೆ ಕೈ ಮುಗಿದು ಅಪ್ಪ ದೇವ್ರೆ ನನಗಿಂತ ಒಂದ್ ಒಳ್ಳೆ ಹುಡುಗಿ ಸಿಗ್ಲಪ್ಪ ಅಂತ ತಕ್ಷಣ ನೋಡಿದ ತಕ್ಷಣ ದೇವ್ರು ಹೋಗ್ಬಿಟ್ಟು ಅಪ್ಪ ದೇವ್ರು ಒಳ್ಳೆ ಹುಡುಗಿ ಕೊಟ್ರು ಇಂತ ಹುಡುಗಿನೇ ಕೊಡು ಅಂದ್ಬಿಟ್ರೆ ದೇವ್ರು ಕೊಡಲ್ಲ. ಇಂತ ಹುಡುಗಿ ಎಲ್ಲ ಇನ್ನೂ ಸ್ವಲ್ಪ ಒಳ್ಳೆ ಹುಡುಗಿನೂ ಕೊಡು ಅಂದ್ರೆ ಕೊಡುತ್ತಿಲ್ಲ ಅಂದ್ರೆ ಕೆಟ್ಟ ಹುಡುಗಿನೂ ಕೊಡು ಕೊಡು ಅಂದ್ರೆ ಕೊಡಲ್ಲ. ಇಂತ ಒಳ್ಳೆ ಹುಡುಗಿ ಬೇಡ ನೀವೇ ಬೇಕು. ನಾವ್ ಲವ್ ಮಾಡ್ತಿದೀವಿ ಅಂತ ಹೇಳ್ತಿದೀವಲ್ವಾ ಸೊ ನಿಮ್ ಲವ್ ಅಕ್ಸೆಪ್ಟ್ ಮಾಡಲ್ಲ ಬಟ್ ನೀವ್ ಯಾರು ಅಂತ ಹೇಳಿ. ಆಯ್ತು ಏನ್ ಗೊತ್ತಾ ಆಕ್ಚುಲಿ ನಮ್ದು ತರ್ಲೆ ಕಾರ್ತಿಕ್ ನೀಟಾಗಿ ಹೇಳ್ಬೇಕು ಅನ್ಸುತ್ತೆ. ಏನ್ ಗೊತ್ತಾ ಇವಾಗ ಆಕ್ಚುಲಿ ನಮ್ದು ತರ್ಲೆ ಕಾರ್ತಿಕ್ ಅಂತ ಪ್ರಾಂಕ್ ಚಾನಲ್ ಐತೆ ಇದು ಆಕ್ಚುಲಿ ಲವ್ ಪ್ರಪೋಸಲ್ ಪ್ರಾಂಕ್ ಮಾಡ್ತಾ ಇದ್ದ. ಆಕ್ಚುಲಿ ನನ್ನ ಹೆಸರು ತರ್ಲೆ ಕಾರ್ತಿಕ್ ಅಂತ ಒಂದ್ಸರಿ ಸರ್ಚ್ ಮಾಡಿ ನೋಡಿ ಸರಿ ಬೇಜಾರಾಗ್ಬಿಡಿ ಆಯ್ತಾ. ಅಲ್ಲಿ ಕ್ಯಾಮ್ರಾ ಐತೆ ಕ್ಯಾಮ್ರಾ ನೋಡಿ ಬೇಜಾರಾಗ್ಬಿಡಿ ಆಯ್ತಾ. ಯೂಟ್ಯೂಬ್ ಹಾಕ್ಬಲ್ಲ ವಿಡಿಯೋ.